ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ, ಇವೆಲ್ಲದ ನಡುವೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಹಾಸನ ನಗರದಲ್ಲಿ ನಾಳೆ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಸಿಕ್ಕಾಪಟ್ಟೆ ಜನ ಸೇರಿಕೊಳ್ತಾರೆ ನಾಳೆ ಈ ಪ್ರತಿಭಟನೆಯಲ್ಲಿ. 10,000ಕ್ಕೂ ಹೆಚ್ಚು ಜನ ನಾಳೆ ಬೃಹತ್ ಹೋರಾಟವೊಂದನ್ನು ಕೈಗೊಳ್ಳಲಿದ್ದಾರೆ. ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಕೂಡ ರ್ಯಾಲಿ. ವಿವಿಧ ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ, ಯುವಜನ, ದಲಿತ ವಿದ್ಯಾರ್ಥಿ ಸಂಘಟನೆಗಳು ಸಾಥ್ ಕೊಡ್ತವೆ. 113ಕ್ಕಿಂತ ಹೆಚ್ಚು ಸಂಘಟನೆಗಳು ನಾಳೆ ಹೋರಾಟದಲ್ಲಿ ಭಾಗಿಯಾಗಲಿದ್ದಾವೆ. ಬಹಳ ಕ್ವಿಕ್ ಲೈವ್, 1 ನಿಮಿಷ 5 ಸೆಕೆಂಡ್ನಲ್ಲಿ ಮುಗಿಸ್ತಾರೆ. ಪ್ರತಾಪ್ ಹಾಸನದಿಂದ, ಗೋ ಅಹೆಡ್ ಪ್ರತಾಪ್. ಚಂದನ್ ಶರ್ಮಾ, ನಾಳೆ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ಹಲವು ಸಂಘಟನೆಗಳು ಆಯೋಜನೆ ಮಾಡಿಕೊಂಡಿರುವಂಥದ್ದು. ಚಂದನ್ ಶರ್ಮಾ, ನಾಳೆ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ಹಲವು ಸಂಘಟನೆಗಳು ಆಯೋಜನೆ ಮಾಡಿಕೊಂಡಿರುವಂಥದ್ದು. ಹಾಸನ ನಗರದ ಹೇಮಾವತಿ ವೃತ್ತದಿಂದ ಬೃಹತ್ ಮೆರವಣಿಗೆ ಚಾಲನೆ ಸಿಗ್ತದೆ ನಾಳೆ 11 ಗಂಟೆಗೆ. ಅಲ್ಲಿಂದ ಹೇಮಾವತಿ ವೃತ್ತದಿಂದ NR ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆ ನಡೀತಾ ಇದೆ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಒಂದು ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆ ಬೃಹತ್ ವೇದಿಕೆಯಲ್ಲಿ ಹಲವು ಮುಖಂಡರು ಕೂಡ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ನಾಳೆ 10,000ಕ್ಕೂ ಅಧಿಕ ಮಂದಿ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 113ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾವೆ. ಹಲವು ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ಅನೇಕ ಸಂಘಟನೆಗಳು ಇಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸುತ್ತಿದ್ದಾವೆ. ಈಗಾಗಲೇ ಹಲವು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯದ ಅನೇಕ ಭಾಗಗಳಿಂದ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದ ಅನೇಕ ಭಾಗಗಳಿಂದ ಹಲವು ರೈತರು, ಜನರು ಬರ್ತಾ ಇದ್ದಾರೆ. ನಾಳೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನದ ಜೊತೆಗೆ ಏನು ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜಾಕಿರುವಂಥವರು ವಿಡಿಯೋ ಏನು ಬ್ಲರ್ ಮಾಡ್ದಲೇ ವಿಡಿಯೋನ ವೈರಲ್ ಮಾಡಿದ್ದಾರೆ. ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಂಘಟನಾಕಾರರು ಆಗ್ರಹವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಚಂದನ್ ಶರ್ಮಾ. ಓಕೆ, ಫೈನ್, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವೆಲ್ಲದರ ನಡುವೆ ನಾಳೆ ಒಂದು ಬಹಳ ದೊಡ್ಡ ಮಟ್ಟದ ಜನಾಭಿಪ್ರಾಯ ಸಂಗ್ರಹದ ಕಾರ್ಯಕ್ರಮವನ್ನು ವಿಸ್ತಾರ ನ್ಯೂಸ್ ಹಮ್ಮಿಕೊಂಡಿದೆ. ಅದೇನು ನಿಮ್ಮ ಮುಂದೆ ಬರುತ್ತೆ, ಗಮನಿಸಿಬಿಡಿ. ಹಾಸನ ಎಲೆಕ್ಷನ್ ಆದಮೇಲೆ ಈ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಪರಿಣಾಮ ಬೀರ್ಬೋದಾ ಅಂತ ಗೊತ್ತಾಯ್ತಾ, ಅಥವಾ ಎಲೆಕ್ಷನ್ನ ಮೇಲೇನೆ ಬೀರಿದೆಯಾ ಈಗಾಗಲೇ ಅಂತ. ಹಾಸನ ಫಲಿತಾಂಶದ ಮೇಲೆ ಏನಾದರೂ ಈ ಪೆನ್ ಡ್ರೈವು ಎಫೆಕ್ಟ್ ಆಗೋದು ಪಕ್ಕ ಆಗ್ಬೋದಾ? ಏನಾಗ್ಬೋದು? ಪೆನ್ ಡ್ರೈವ್ ಪರಿಣಾಮ ಬೀರೋದು ಹೌದಾ ಇಲ್ವಾ? ಅಥವಾ ಇಲ್ಲ ರೀ ನಮಗೇನು ಹೇಳೋಕ್ಕಾಗಲ್ಲ ಅಂತಾನ, ವಿ ಕಾಂಟ್ ಸೇ ಎನಿಥಿಂಗ್ ಅಂತಾನ? ವಿಸ್ತಾರ ನ್ಯೂಸ್ಗೆ ನೀವೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಯಾವುದು ಓಟ್ ಯಾರಿಗೆ ಹಾಕ್ತೀರಿ ಅನ್ನೋ ಥರದ ಅಥವಾ ಯಾರಿಗೆ ಫಲಿತಾಂಶ ಅನ್ನೋ ಥರದ ಸರ್ವೆ ರೀತಿ ಕಾರ್ಯಕ್ರಮ ಅಲ್ವೇ ಅಲ್ಲ. ನಾಳೆ ಬೆಳಗ್ಗೆ 8:57ರಿಂದ ಇಡೀ ದಿನ ನಮ್ಮ 12ಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ವಿಶ್ವದ ಯಾವ ಮೂಲೆಯಿಂದ ಬೇಕಾದರೂ ಕೂಡ ನೀವು ಕಾಲ್ ಮಾಡ್ಬೋದು. ನಮ್ಮ ನಂಬರ್ 69554488 08069554488. ಸರ್ ಹೆಂಗೆ ಸರ್ ಹಾಸನದ ಜನರದ್ದು ಗೊತ್ತಾಗ್ಬಿಡ್ತದೆ, ವಿಶ್ವದ ಯಾವ ಮೂಲೆಯಿಂದಾನು ಫೋನ್ ಮಾಡಿಬಿಟ್ರೆ ಅಂತ ನೀವು ಕೇಳ್ಬೋದು. ಅದನ್ನು ನಾನು ಇವಾಗ ಹೇಳಲ್ಲ, ನಾಳೆ ಹೇಳ್ತೇನೆ. ಹಾಸನದ ಜನ ಕರೆ ಮಾಡಿ ವಿಶ್ವದ ಮೂಲೆಯಿಂದ, ಜರ್ಮನಿ ಮ್ಯೂನಿಕ್ಕಿಂದನೂ ಕಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನಾವು ಇಟ್ಟಿರೋದು PPL ಲೈವ್ ಅಂತ ಅಥವಾ ಪೀಪಲ್ ಲೈವ್ ಅಂತ. ಇನ್ನೂ ಒಂದು PPLಗೆ ನೀವು ಏನು ಬೇಕಾದರೂ ನಿಮ್ಮದೇ ಆದಂಥ ಎಕ್ಸ್ಪ್ಯಾನ್ಷನ್ಗಳನ್ನು ಕೊಟ್ಕೊಳ್ಬೋದು. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಹಾಗಿದ್ರೆ ನಾನು ನಾಳೆ ನಿಮಗೆ ಬೆಳಗ್ಗೆ ಸಿಗ್ತೇನೆ. ಇದಾದ ನಂತರದಲ್ಲಿ ಈಗ 9 ಗಂಟೆಗಂತೂ ಸಿಗಲೇಬೇಕಲ್ಲ, ಅಲ್ಲೂ ಸಿಗ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.